ನಮಸ್ಸಭಾಭ್ಯೋ ಸಭಾಪತಿಭ್ಯಶ್ಚ ಅತ್ರ ಉಪಸ್ಥಿತಾನಾಂ ಸರ್ವೇಷಾಂ ಪಾದಮೂಲೆ ನತ್ವಾ ವಾಕ್ಯದ್ವಯನ ವಕ್ತುಂ ಇಚ್ಛಾಮಿ. ಇದು ನಮ್ಮ ಸಂಪ್ರದಾಯ. ನಾವೆಲ್ಲರೂ ಸಹ ಸನಾತನಿಗಳು, ಭಾರತೀಯರು. ನಮ್ಮ ಮಾತೃಭಾಷೆಯೇ ಸಂಸ್ಕೃತ. ಹಾಗಾಗಿ ಸಂಸ್ಕೃತದಲ್ಲಿ 2 ವಾಕ್ಯಗಳನ್ನು ಶುರು ಮಾಡಿದ್ದೇನೆ. ನಾನು ಬಹುಶಃ ಇಲ್ಲಿ ಕೂತಿರ್ತಕ್ಕಂಥ ಎಲ್ಲರೂ ಕೂಡ ಇನ್ನು ಮುಂದೆ ನನ್ನ ಕೈಲಿ ಸಂಸ್ಕೃತದಲ್ಲಿ ಮಾತಾಡ್ತೀರಾ, ಅದಕ್ಕೆ ಬೇಕಾದಂಥ ಪರಿಶ್ರಮ ಹಾಕ್ತೀರಾ ಅಂಥೇಳಿ ಆಸೆ ಪಡ್ತಾ 2 ಮಾತುಗಳನ್ನ ಆಡ್ತಾ ಇದ್ದೇನೆ. ಮೊಟ್ಟ ಮೊದಲನೇದಾಗಿ ಯದ್ಯದಾಚರದ ಶ್ರೇಷ್ಠ ತತ್ತದೇವೇತರೋ ಜನಾಃ ಅಂಥೇಳಿ ಆ ಭಗವಂತ ಹೇಳಿಬಿಟ್ಟಿದ್ದಾನೆ. ಶ್ರೇಷ್ಠರಾಗಿರ್ತಕ್ಕಂಥ ವ್ಯಕ್ತಿಗಳು ಯಾರು ನಮಗೆ ಅಂತಂದರೆ, ವರ್ಣಮಾತ್ರಂ ಕಲಿಸಿದಾತ ಗುರು. ನಮ್ಮ ತಾಯಿಯೇ ಮೊದಲನೇ ಗುರು, ತಂದೆಯೇ ಮೊದಲನೇ ಗುರು. ಅವರು ನಮಗೇನು ಒಂದು ಅಡಿಪಾಯವನ್ನು ಹಾಕಿಕೊಟ್ಟಿದ್ದಾರೆ, ಆ ಅಡಿಪಾಯದ ಮೇಲೆ ನಾವು ನಿಂತ್ಕೊಂಡಿದ್ದೇವೆ. ಆ ಅಡಿಪಾಯ ಎಷ್ಟು ಭದ್ರವಾಗಿರುತ್ತೋ ನಮ್ಮ ಕೀರ್ತಿ ಪತಾಕೆ ಎಷ್ಟು ಜೋರಾಗಿ ನಡೆಯುತ್ತೆ. ಹಾಗಾಗಿ ನಮ್ಮ ತಂದೆ ತಾಯಿಗಳ ಪಾದಮೂಲದಲ್ಲಿ ನಮಸ್ಕಾರ ಮಾಡ್ತಾ, ಈ ದಿನ ಕಾರ್ಯಕ್ರಮ ನಿಜವಾಗಿಯೂ ನಾನು ಅನೇಕ ಕಾರ್ಯಕ್ರಮಗಳಿಗೆ ಹೋಗಿದ್ದೇನೆ. ತುಂಬ ಕಾರ್ಯಕ್ರಮಗಳಲ್ಲಿ ನನ್ನ ಕರೆದಿದ್ದಾರೆ. ಆದರೆ ಅಷ್ಟು ಕಾರ್ಯಕ್ರಮಗಳಲ್ಲಿ ಸನ್ಮಾನ ಮಾಡಿಸ್ಕೊಳ್ಳೋದಕ್ಕಿಂತ ಹೆಚ್ಚಾದ ಒಂದು ಪಟ್ಟು ಜಾಸ್ತಿ ಇವತ್ತಿನ ಕಾರ್ಯಕ್ರಮ. ಯಾಕೆ ಅಂತಂದರೆ, ನಿಮಗೆಲ್ಲ ಗೊತ್ತು, ಶಿಷ್ಯಾದಿಚ್ಛೇತ್ ಪರಾಜಯಂ, ಪುತ್ರಾದಿಚ್ಛೇತ್ ಪರಾಜಯಂ, ಸುತಾದಿಚ್ಛೇತ್ ಪರಾಜಯಂ ಅಂತ ಹೇಳಿ. ಆ ಮಗುವನ್ನು ಮನಸ್ಸಿನಲ್ಲಿ ನಾನು ಶಿಷ್ಯನಾಗಿ ತೊಗೊಂಡ್ಬಿಟ್ಟೆ. ಹಾಗಾಗಿ ಶಿಷ್ಯಾದಿಚ್ಛೇತ್ ಪರಾಜಯಂ ಆಯಿತು. ಇನ್ನು ನನ್ನ ಮಗನಾಗಿರ್ತಕ್ಕಂಥ BS ಪ್ರಶಾಂತ್, ಆತನ ಮಾಡತಕ್ಕಂಥ ಸಾಧನೆ ನನಗೇ ಗೊತ್ತಿಲ್ಲ. ಅಂಥ ಸಾಧನೆ ಮಾಡತಕ್ಕಂಥ ನನ್ನ ಪ್ರಶಾಂತ್ ನನ್ನ ಮಾನಸ ಪುತ್ರ. ಆತನಿಂದ ಕೂಡ ನನಗಿನ್ನೂ ಹೆಚ್ಚಿನ ವಿದ್ವಾಂಸನಾಗಿದ್ದಾನೆ. ಇನ್ನು ರೂಪಶ್ರೀ ವಿಚಾರವನ್ನು ಮಾತಾಡಬೇಕು ಅಂತಂದರೆ ಎಷ್ಟು ವೇದಿಕೆಗಳಾದರೂ ಸಾಕಾಗೋದಿಲ್ಲ. ಆಕೆ ನನ್ನ ಮಗಳು, ನನ್ನ ಸದ್ಯ ನಮ್ಮ ಅಣ್ಣನ ಮಗಳು. ಎಂಥ ಗರ್ವ ರೀ ನನಗೆ, ಎಂಥ ಗರ್ವ ಇರಬೇಕು ಇಂಥ ಮಕ್ಕಳ ಮನೆ ಮಧ್ಯದಲ್ಲಿ ನಾನಿದ್ದೇನೆ ಅಂತ ಹೇಳಿದ್ರೆ. ಅಂಥ ಒಂದು ವೇದಿಕೆಯಲ್ಲಿ, ಆ ವೇದಿಕೆಗೆ ಧ್ವಜ ಪತಾಕೆಗಳು ಅಥವಾ ಗರಿ ಮೂಡಿಸತಕ್ಕಂಥದ್ದು ನಮ್ಮ ಆತ್ಮೀಯ ಮಿತ್ರರಾಗಿರ್ತಕ್ಕಂಥ ಡಾಕ್ಟರ್ ಅಶ್ವಥ್ ಹರಿದಾಸ್ ಅವರು, ಗುರುಗಳಾಗಿರ್ತಕ್ಕಂಥ ನಾಗಭೂಷಣ್ರವರು ಮತ್ತು ನನ್ನ ಜೊತೆಯಲ್ಲಿ ಇರತಕ್ಕಂಥ ಕಲಾ ಪೋಷಕರು, ಇವರೆಲ್ಲರನ್ನೂ ಸಹ ಈ ಒಂದು ಸುಸಂದರ್ಭದಲ್ಲಿ ನಾವೆಲ್ಲ ಒಟ್ಟು ಕೂತ್ಕೊಂಡಿದ್ದೀವಿ. ನಾನು ಹೆಚ್ಚು ವಿಷಯವನ್ನು ಹೇಳೋದಿಲ್ಲ, ಲೌಕಿಕವಾದಂಥ ವಿಷಯವನ್ನು ಹೇಳ್ತೇನೆ. ಏಕೆಂದರೆ ಈ ವಿಷಯಕ್ಕೆ ಸಂಬಂಧಪಟ್ಟಂಥ ವಿಷಯವನ್ನು ಮಾತಾಡ್ತಕ್ಕಂಥ ವಿಷಯ ತಜ್ಞರು ತುಂಬ ಜನ ಇದ್ದಾರೆ ಇಲ್ಲಿ. ಹಾಗಾಗಿ ನಾನೇನು ಹೇಳೋದಿಲ್ಲ, ಒಂದು ಮಾತ್ರ ಹೇಳ್ತೇನೆ. ಆ ಮಗುವನ್ನು ನರ್ತನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾನು ನೋಡಿದೆ, ಯತ್ರ ಹಸ್ತ ತಥೋ ದೃಷ್ಟಿ ಅಂತ ಹೇಳ್ತಾರೆ. ಎಲ್ಲಿ ಕೈ ಇರುತ್ತೋ ಅದರ ಮೇಲೆ ದೃಷ್ಟಿ ನಮ್ಮದಿರಬೇಕು ಅಂತ ಹೇಳಿ ನಾಟ್ಯಶಾಸ್ತ್ರದಲ್ಲಿ ಹೇಳ್ತಾರೆ. ಎಲ್ಲಿ ದೃಷ್ಟಿ ಇರುತ್ತೋ ಅಲ್ಲಿ ಮನಸ್ಸಿರಬೇಕು ಅಂತ ಹೇಳುತ್ತೆ. ಹಾಗಾಗಿ ದೃಷ್ಟಿಯಾಗಲಿ ಮನಸ್ಸಾಗಲಿ ಆ ಮಗುವಿನ ನಡಿಗೆಯಲ್ಲಿ ಇರತಕ್ಕಂಥ ಏನು ಒಂದು ಕಂಪನಾರಹಿತವಾಗಿರತಕ್ಕಂಥ ಒಂದು ದೃಢತೆ ಇದೆಯಲ್ಲ, ಅದು ನಿಜವಾಗಿಯೂ ಅದ್ಭುತವಾಗಿರ್ತಕ್ಕಂಥದ್ದು. ಹಿರಿಯರೇ ಮಾಡೋಕ್ಕೆ ಸಾಧ್ಯವಿಲ್ಲ. ಅಂತಹ ಶ್ರೇಷ್ಠವಾದಂತಹ ನೃತ್ಯವನ್ನು ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಮಗು, ಅವ್ರ ತಂದೆ ತಾಯಿ ಬಹುಶಃ ಮುಂಚೆನೇ ಆಲೋಚನೆ ಮಾಡಿ ಹೆಸರಿಟ್ಟಿದ್ದಾರೆ ಸಂಹಿತ ಅಂತ. ಯಾವುದು ಜಗತ್ತಿಗೆ ಹಿತವಾಗಿರುತ್ತೋ, ಹಿತವನ್ನು ಮಾತ್ರ ಕೋರುತ್ತೋ, ಸಮೀಚೀನಾನಿ ಯಾನಿ ವರ್ತಂತೆ, ಯಾವ ಸಮೀಚೀನ ಚೆನ್ನಾಗಿದೆಯೋ, ಯಾವುದು ಹಿತವನ್ನು ಕೋರುತ್ತೋ ಅಂತಹ ಮಗುವಿಗೆ ಇವತ್ತು ಸಂಹಿತ ಅಂತ ಹೆಸರಿಟ್ಟಿದ್ದಾರೆ. ಜಾಸ್ತಿ ಮಾತಾಡೋಲ್ಲ. ಕೊನೆಯಲ್ಲಿ ಒಂದು ಮಾತನ್ನು ಹೇಳಿ ಆ ದಂಪತಿಗಳು ಒಂದು ಸ್ವಲ್ಪ ಬೈದ್ಬಿಟ್ಟು ಹೋಗ್ತೇನೆ, ಬೇಜಾರು ಮಾಡ್ಕೋಬೇಡಿ. ನಾನು ರೂಪಶ್ರೀ ಅವರು ಮಾತಾಡ್ತಾ ಇದ್ವಿ, ಆ ಮಗುನ ಹೇಗೆ ಕರ್ಕೊಂಡು ಹೊಡೋಗೋದು ನಮ್ಮ ಜೊತೆಯಲ್ಲಿ ಅಂತ. ಹ್ಞೂ ರೀ, ಬೇರೆ ದಾರಿ ಇಲ್ಲ, ಕಿಡ್ನ್ಯಾಪ್ ಮಾಡಬೇಕು. ಯಾಕೆ ಅಂತಂದರೆ, ನಾವು ಹೋಗ್ತೀವಿ ಎಲ್ಲರೂ ಒಂದು ಕಡೆ ಹೋದಾಗ, ಏನಾದರೂ ಒಂದು ಪದಾರ್ಥ ಬೆಲೆ ಜಾಸ್ತಿ ಆದರೂ ಪರವಾಗಿಲ್ಲ, ಅತ್ಯುತ್ತಮವಾಗಿರ್ತಕ್ಕಂಥ ಪದಾರ್ಥವನ್ನೇ ನಾವು ಹೇಗೆ ಆಯ್ಕೆ ಮಾಡ್ತೀವೋ ಆ ರೀತಿಯಾಗಿ ಅತ್ಯುತ್ತಮವಾಗಿರ್ತಕ್ಕಂಥ ಮಗು, ಗೊತ್ತಾಯ್ತಲ್ಲ, ಇಂತಹ ಮಕ್ಕಳು ಕೊಡಬೇಕು ರೀ ಭಾರತ ರತ್ನ. ಯಾರೋ ದೇಶವನ್ನೇ ಮಾರ್ಕೊಂಡವ್ರಿಗೆಲ್ಲ ಕೊಡುವಂಥದ್ದು. ಆ ಮಗುಗೆ ಆ ಕೀರ್ತಿ ಬರುತ್ತೆ ಖಂಡಿತವಾಗಿಯೂ. ಅಷ್ಟೊಂದು ಒಳ್ಳೆಯ ಮಗುವಿಗೆ ಜನ್ಮ ಕೊಟ್ಟಂಥ ಆ ಪುಣ್ಯ ದಂಪತಿಗಳಿಗೆ ನಮಸ್ಕಾರ ಮಾಡ್ತಾ, ಅವ್ರ ಮೇಲೆ ನನಗಿರ್ತಕ್ಕಂಥ ಹೊಟ್ಟೆವರಿ ಮತ್ತು ಕೋಪವನ್ನು ಕೂಡ ಹೇಳಿಬಿಡ್ತೇನೆ. ಯಾಕೆ ಹೊಟ್ಟೆವರಿ ಅಂತಂದರೆ, ಇಷ್ಟು ಒಳ್ಳೆಯ ಮಗು ನಮಗೂ ಬೇಕಾಗಿತ್ತಲ್ಲ. ನಮ್ಮ ಮಕ್ಕಳು ಒಳ್ಳೆ ಮಕ್ಕಳೇ, ನನ್ನ ಮಕ್ಕಳು ಪ್ರಾಡಿಜಿಯಸ್, ಸತ್ಯವಾಗಿ ಹೇಳ್ತೀನಿ. ತುಂಬ ಮಹಾನ್ ಸಮರ್ಥರು ನನ್ನ ಮಕ್ಕಳು. ಇವಾಗ ನೀವೇ ನೋಡಿದ್ದೀರ, ನನ್ನ ಅವರ ಸುಪುತ್ರರು ಹಾಗೇ ಇದ್ದಾರೆ. ಅದ್ರ ಜೊತೆಗೆ ಇದು ಒಂದು ಮಗು ಇದೆ, ನಮಗೂ ಚೆನ್ನಾಗಿತ್ತೆ ಅನ್ನುವಂಥ ಹೊಟ್ಟೆವರಿ ನನಗಿದೆ. ಅಷ್ಟೊಂದು ಚೆನ್ನಾಗಿದೆ ಆ ಮಗು ಹಾವಭಾವ ಮತ್ತು ಆ ಮಗುವಿಗೆ ಇರತಕ್ಕಂಥ ಶ್ರದ್ಧೆ. ಮತ್ತು ದೊಡ್ಡವರಿಗೆ ಮುಖದಲ್ಲಿ ಭಾವ ತೋರಿಸ್ಲಿಕ್ಕಾಗೋಲ್ಲ. ಕೆಲವರೆಲ್ಲ ಸುಮ್ಮನೆ ಬೂಟಾಟಿಕೆ ಮಾಡ್ತಾರೆ, ಇದೆಲ್ಲ ಆತ್ಮಸ್ತುತಿ ಮಾಡ್ಕೋತಾರೆ. ಆ ಮಗು ನಿಜವಾಗಿಯೂ ಕೂಡ ಎಲ್ಲ ಭಾವವನ್ನು ಮುಖದಲ್ಲಿ ತೋರಿಸ್ತಾ ಇದ್ದಾರೆ. ಏನು ಸುಂದರ ರೀ ಆ ಮಗು, ಏನು ಸುಂದರವಾಗಿದ್ದಾರೆ. ಅಂತಹ ಮಗು ಇಲ್ಲ. ನಮ್ಮ ಮಗುನ ನಮ್ಮೆಲ್ಲರ ಮಗು ಅಂತ ಹೇಳಿ ತೀರ್ಮಾನ ಮಾಡ್ಕೊಳ್ಳೋಣ. ಅದಕ್ಕಾಗಿ ನಾವು ಒಂಚೂರು ಹೊಟ್ಟೆವ್ರಿ. ಇನ್ನೊಂದು ಕೋಪ ಒಂದಿದೆ,
ಯಾವತ್ತೂ ಕೂಡ ಧರ್ಮ ಸಂತಾನ ವೃದ್ಧಿಯಾಗಬೇಕು. ಸಂತಾನ ವೃದ್ಧಿ ಆದರೆ ಹಿರಿಯ ಸಂತಾನಕ್ಕೆ ಆಯುಸ್ಸು ಜಾಸ್ತಿ ಆಗುತ್ತಂತೆ. ಇಂತಹ ಒಳ್ಳೆಯ ಮಗುವನ್ನು ಕೊಟ್ಟಂತಹ ದಂಪತಿಗಳು ಇನ್ನೊಂದು 4 ಮಕ್ಕಳಿಗಿಂತ ಮಕ್ಕಳಿಗೆ ಜನ್ಮ ಕೊಡಲಿಲ್ವಲ್ಲ ಅನ್ನೋ ಕೋಪ ತುಂಬ ಇದೆ ನನಗೆ. ಸಾಕಷ್ಟು ಸರಿ ಹೇಳಿದೆ ನಾನು. ಆ ದಂಪತಿಗಳು ಕೂಡ ಇನ್ನಷ್ಟು 4 ಮಕ್ಕಳನ್ನ ಒಂದೊಂದು ಮಗುನ ಒಂದೊಂದು ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗೋ ಥರ ಮಾಡಬೇಕಾಗಿತ್ತು. ಇವತ್ತಿಗೂ ನಾನು ಅವ್ರನ್ನ ಪ್ರಾರ್ಥನೆ ಮಾಡ್ತೇನೆ, ಆ ಮಗುವಿಗೆ ಮೋಸ ಮಾಡಬೇಡಿ. ಅಂದರೆ ನನ್ನ ಜೊತೆಲಿ ನನ್ನ ತಮ್ಮದು ಅಕ್ಕಂಗಿರು ಯಾರೂ ಇಲ್ದಿರುತ್ತಾ ಆ ಮಗುವನ್ನು ಏಕಾಂಗಿಯಾಗಿ ಮಾಡಬೇಡಿ ಅಂಥೇಳಿ ಕೋರ್ತಾ, ನಿಮ್ಮಿಷ್ಟೂ ಜನರ ಆಶೀರ್ವಾದ ಆ ಮಗುವಿನ ಮೇಲೆ, ದಂಪತಿಗಳ ಮೇಲೆ ಮತ್ತು ಏನೋ ಅಲ್ಪಜ್ಞಾನಿ ಅದು ನನ್ನ ಮೇಲೂ ಇರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ನಮಸ್ಕಾರ ಮಾಡಿ ಅದು ಮಾತು ಮುಗಿಸ್ತೀನಿ.